ಊಬರ್ ಮತ್ತು ರ್ಯಾಪಿಡೋದಂತಹ ಖಾಸಗಿ ಅಗ್ರಿಗೇಟರ್ಗಳಿಗೆ ಪೈಪೋಟಿ ನೀಡಲು 2025ರ ಜನವರಿಯಲ್ಲಿ ಭಾರತ್ ಟ್ಯಾಕ್ಸಿಯನ್ನ ಪ್ರಾರಂಭಿಸಲಾಗುವುದು. ಚಾಲಕರನ್ನ ಸಬಲೀಕರಣಗೊಳಿಸಲು ಮತ್ತು ಸಾರ್ವಜನಿಕರಿಗೆ ಕೈಗೆಟುಕುವ ಮತ್ತು ವಿಶ್ವಾಸಾರ್ಹ ಸಾರಿಗೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಬಹುರಾಜ್ಯ ಸಹಕಾರಿ ಸಂಘವಾದ ಸಹಕಾರ್ ಟ್ಯಾಕ್ಸಿ ಕೋಆಪರೇಟಿವ್ ಲಿಮಿಟೆಡ್ ಈ ವೇದಿಕೆಯನ್ನು ಸಹಕರಿಸಲಿದೆ ಎಂದು ಸಹಕಾರ ಸಚಿವ ಅಮಿತ್ ಶಾ ಮಂಗಳವಾರ ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಸಹಕಾರ, ಪಾರದರ್ಶಕತೆ ಮತ್ತು ಹಂಚಿಕೆಯ ಮಾಲೀಕತ್ವದ ತತ್ವಗಳಲ್ಲಿ ಬೇರೂರಿರುವ ಸಹಕಾರ್ ಟ್ಯಾಕ್ಸಿ ಸಾಂಪ್ರದಾಯಿಕ ಸವಾರಿ ಹೇಲಿಂಗ್ ಪ್ಲಾಟ್ಫಾರ್ಮ್ಗಳಿಗೆ ಜನ ಕೇಂದ್ರಿತ ಪರ್ಯಾಯವಾಗಿ ನಿಂತಿದೆ. ಅಗತ್ಯ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿದ ನಂತರ ಭಾರತ್ ಟ್ಯಾಕ್ಸಿಯನ್ನು ಜನವರಿ 2026ರಲ್ಲಿ ಪ್ರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ನವೆಂಬರ್ ಹೊತ್ತಿಗೆ ಭಾರತ್ ಟ್ಯಾಕ್ಸಿ 37,000ಕ್ಕೂ ಹೆಚ್ಚು ಚಾಲಕರ ನೋಂದಣಿಗಳ ಬಲವಾದ ಆರಂಭಿಕ ಎಳೆತಕ್ಕೆ ಸಾಕ್ಷಿಯಾಗಿದೆ ಎಂದು ಸಚಿವರು ಹೇಳಿದರು. ನವೆಂಬರ್ 10ರಂದು ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೆಹಲಿ ಟ್ರಾಫಿಕ್ ಪೊಲೀಸರ ಪ್ರೀಪೇಯ್ಡ್ ಟ್ಯಾಕ್ಸಿ ಬೂತ್ಗಳ ಮೂಲಕ ಭಾರತ್ ಟ್ಯಾಕ್ಸಿಯ ಸಾಫ್ಟ್ ಲಾಂಚ್ ಮಾಡಲಾಯಿತು. ಡ್ರೈವರ್ ಆ್ಯಪ್ನನ್ನು ನವೆಂಬರ್ 13ರಂದು ದೆಹಲಿಯಲ್ಲಿ ಮತ್ತು ನಂತರ ನವೆಂಬರ್ 26ರಂದು ಗುಜರಾತ್ನಲ್ಲಿ ರಾಜ್ಕೋಟ್ನಲ್ಲಿ ಪ್ರಾರಂಭಿಸಲಾಯಿತು. ಭಾರತ್ ಟ್ಯಾಕ್ಸಿ ಅಪ್ಲಿಕೇಶನ್ನ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಬಳಕೆದಾರ ಸ್ನೇಹಿ ಮೊಬೈಲ್ ಸವಾರಿ ಬುಕಿಂಗ್ ಸೇರಿವೆ.